ಆದ್ರೆ ನಾನಿವತ್ತು ಬಂದಿರುವಂತದ್ದು ಇವತ್ತು ಒಂದು ತಾಯಿಯ ಆಕ್ರಂದನವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಒಂದು ವಯಸ್ಸಿಗೆ ಬಂದಂತ ಮಗ ಜವಾಬ್ದಾರಿ ಹೊತ್ತುವಂತ ಸಂದರ್ಭದಲ್ಲಿ ಕಳ್ಕೊಂಡಿರ್ತಕ್ಕಂಥ ತಾಯಿ ತಂದೆಯ ನೋವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬಂದಿದೆ. ಅದೇ ರೀತಿ ಒಬ್ಬ ತಂದೆ ಆ ಮನೆಗೆ ಆಸರೆ, ಆ ಮನೆಗೆ ಎಲ್ಲ ರೀತಿಯಲ್ಲಿ ಆಸರೆಯಾಗಿದ್ದಂತ ತಂದೆಯ ಸಾವಿನ ಬಗ್ಗೆ ನಾವು ಚಿಂತನೆಯನ್ನ ಮಾಡಬೇಕಾಗಿದೆ. ಇವತ್ತು ಭಗವಂತ ನಮ್ಗೆಲ್ಲ ಕೂಡ ಆಯುಸ್ಸನ್ನ ಕೊಡ್ತಾನೆ. ಜನನ ಮರಣ ಎರಡೂ ಕೂಡ ಅಚಲವಾಗಿರುವಂಥದ್ದು. ಜನನ ಹೇಗಾಗುತ್ತೆ ಯಾಕಾಗುತ್ತೆ ನಮಗೆ ಯಾರಿಗೂ ಗೊತ್ತಿಲ್ಲ, ಆದರೆ ಮರಣ ಮಾತ್ರ ನಿಶ್ಚಯ. ಆ ಭಗವಂತ ಕೊಡುವಂತ ಆಯುಷು ದೀರ್ಘಾಯುಷ್ಯಾಗಿ ನಾವೇನು ಚಿರಂಜೀವಿಗಳಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಮರವಾಗಿರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಯಾರು ಕೂಡ ಅಮರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಆಯುಸ್ಸನ್ನ ಕೊಡ್ತಾನೆ. 70 ವರ್ಷ, 60 ವರ್ಷ, 100 ವರ್ಷ. ಈ ಆಯಸ್ಸು ಭಗವಂತ ಕೊಡೋ ಆಯಸ್ಸನ್ನ ನಾವು ಮುಗಿಸ್ಬೇಕಲ್ಲ. ಅದನ್ನು ಮುಗಿಸದೆ ನಮ್ಮ ತಪ್ಪುಗಳಿಂದ ನಾವೇ ಅಪಘಾತ ಅನ್ನುವಂಥದ್ದು ಆಕ್ಸಿಡೆಂಟ್ ಅಂತ. ಆದ್ರೆ ಅಪಘಾತಗಳು ಯಾವ ಪ್ರಮಾಣದಲ್ಲಿ ಆಗ್ತಾ ಇದೆ ಈ ದೇಶದಲ್ಲಿ? ಈಗಾಗಲೇ ಮಾನ್ಯ ರಾಮಕೃಷ್ಣ ರೆಡ್ಡಿ ಅವರು ಚೇಳೂರಿನವರು ಹೇಳಿದ್ರು, ನಂಬರ್ಸ್ ಹೇಳಿದ್ರು. ನಾನು ಸಂಖ್ಯೆ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯನ್ನ ಕಳ್ಕೊಂಡ್ರೆ ಆ ಇಡೀ ಕುಟುಂಬನೇ ನೈತಿಕವಾಗಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ಬಿಡ್ತಾರೆ. ಅವ್ರು ಹೇಳಿದ ಸತ್ಯ. ಒಂದು ದಿವಸಕ್ಕೆ, ಒಂದು ವರ್ಷದಲ್ಲಿ ನಮ್ಮ ದೇಶದಲ್ಲಿ ಕಳೆದ ವರ್ಷ 1,77,000 ಜನರು ಸಾವಿಗೀಡಾಗಿದ್ದಾರೆ. ಯಾವ್ದ್ರಿಂದ? ಅಪಘಾತದಿಂದ, ಆಕ್ಸಿಡೆಂಟ್ಸ್. ಇದರಲ್ಲಿ ನಿಮ್ಗೆ ಹೇಳ್ತೇನೆ, 50% ಆಕ್ಸಿಡೆಂಟ್ ಆದಂತ ಮೊದಲನೇ ಗಂಟೆಯಲ್ಲಿ ಗೋಲ್ಡನ್ ಅವರ್ ಅಂತ ಅಂತೀವಿ ನಾವು. ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಗೋಲ್ಡನ್ ಅವರ್ ಅಂತ ಕರಿತೀವಿ. ಆ 1 ಗಂಟೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಿದ್ರೆ 50% ಜನ ಬದುಕಿರ್ತಾ ಇದ್ರು. ಮತ್ತು ಇನ್ನು ಅನೇಕರು ಹೆಲ್ಮೆಟ್ಗಳನ್ನ ಹಾಕೋದಿಲ್ಲ. ಅಂದ್ರೆ 2 ವೀಲರ್ಸ್ ಅಲ್ಲಿ ಹೋಗೋರು, ಅದು ಹೆಲ್ಮೆಟ್ ಹಾಕ್ದಿರೇ ಇದ್ರೆ ಅದು ಪೌರುಷನ? ಅಥವಾ ಕಾರುಗಳು, ನಾವೆಲ್ಲ ಇತ್ತೀಚೆಗೆ ಬಹಳಷ್ಟು ಕಾರುಗಳಲ್ಲಿ ಓಡಾಡ್ತೇವೆ. ಕಾರಲ್ಲಿ ಒಂದು ಸೀಟ್ ಬೆಲ್ಟ್ ಕೊಟ್ಟಿರ್ತಾರೆ. ಆ ಸೀಟ್ ಬೆಲ್ಟ್ ಇರೋದು ನಮ್ಮ ಸೇಫ್ಟಿ. ಆ ಸೀಟ್ ಬೆಲ್ಟ್ ಅನ್ನು ಹಾಕದೇ ಇದ್ರೆ ಅದು ಒಂದು ನಮ್ಮ ಪರಾಕ್ರಮನ ಅಥವಾ ಹೀರೋಯಿಸಮ್? ಖಂಡಿತ ಅಲ್ಲ. ನಾವೊಬ್ಬ ವ್ಯಕ್ತಿ ಅಪಘಾತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಅವರಿಗೆ ಚಿಕಿತ್ಸೆ ಕೊಡಿಸಿ ಆಸ್ಪತ್ರೆಯಲ್ಲಿ ಆ ವ್ಯಕ್ತಿಯ ಜೀವವನ್ನ ಉಳಿಸುವಂತ ಕೆಲಸ, ಅದು ನಿಜವಾದಂತ ಹೀರೋಯಿಸಮ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದು ಹೀರೋ ಮಾಡುವಂತ ಕೆಲಸ. ಇವತ್ತು ಆ ಕೆಲಸವನ್ನ ನಮ್ಮ ಮಧ್ಯೆ ಇದ್ದು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಹರಿನಾಥ್ ರೆಡ್ಡಿ ಅವರು. ಇದು ನಿಜವಾದಂತ ಹೀರೋಯಿಸಮ್ ಕೆಲಸ. ಅಂದ್ರೆ ಮುಂದಾಲೋಚನೆಯಿಂದ ನಮ್ಮ ಯುವಕರು ಅಪಘಾತಕ್ಕೆ ಒಳಗಾಗಬಾರ್ದು. ನೀವೆಲ್ಲ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸಬೇಕು. ನಮ್ಮ ಭಾಗದಲ್ಲಿ ಇತ್ತೀಚೆಗೆ ನಮ್ಮ ಅಜ್ವಾರದಲ್ಲಿ ನೀವು ನೋಡಿದ್ದೀರಿ, 4 ಜನ ಯುವಕರು, ಅತಿ ಕಿರಿಯ 15-16 ವರ್ಷ,
ಅದೇ ದೊಡ್ಡ ಏಜು ಅಂದ್ರೆ 27 ವರ್ಷ. ಒಬ್ಬನಿಗೆ ಮಾತ್ರ ಮದುವೆ ಆಗಿ 6 ತಿಂಗಳಾಗಿತ್ತು. ಅಲ್ಲಿ ನಾನು ನೋಡಿದ್ರೆ ಒಂದ್ ದಿವಸ ಎಲ್ಲ ನನಗೆ ಊಟ ಮಾಡ್ಲಿಕ್ಕೂ ಮನ್ಸು ಬರ್ಲಿಲ್ಲ. ಒಂದ್ ತಾಯಿ ಇದ್ದಂತ 2 ಮಕ್ಕಳು, 2 ಗಂಡು ಮಕ್ಕಳು, ಆ 2 ಗಂಡು ಮಕ್ಕಳನ್ನು ಕೂಡ ಕಳ್ಕೊಂಡ್ಲು. 6 ತಿಂಗಳಿಂದ ಆ ತಾಯಿಗೆ ಗಂಡ ಕೂಡ ತೀರ್ಕೊಳ್ತಾರೆ. ಆ ತಾಯಿಯ ಕಷ್ಟ ಅರ್ಥ ಆದ್ರೆ ಆ ತಾಯಿಗೆ ಇವತ್ತು ಯಾರು ದಿಕ್ಕ? ಆ ಬೈಕ್ ನಲ್ಲಿ ಹೋದಂತ ಎಷ್ಟು ಜನ? 4 ಜನ ಯುವಕರು ಒಂದೇ ಬೈಕ್ ನಲ್ಲಿ 4 ಜನ ಹೋಗುತ್ತ. ಇದು ಸರಿನಾ? ನಾನು ಯಾರನ್ನು ಕೂಡ ಬ್ಲೇಮ್ ಮಾಡ್ತಾ ಇದ್ದೆ, ಆದ್ರೆ ನಮ್ಮ ಯುವಕರಿಗೆ ಪ್ರಶ್ನೆ ಮಾಡ್ತಾ ಇದ್ದೆ. ಬೈಕ್ ಇರೋದು ಇಬ್ಬರಿಗೆ, ನೀವು 4 ಜನ ಹೋಗ್ಬೋದಾ? ಅದೊಂದೇ ಕಾರಣ ಅಂತ ನಾನು ಹೇಳೋದಿಲ್ಲ. ಇವತ್ತು ಸರಿಯಾಗಿ ಲೈಟ್ಗಳಿರೋದಿಲ್ಲ ನಮ್ಮ ವ್ಯವಸ್ಥೆಯಲ್ಲಿ. ರಸ್ತೆ ಮೇಲೆ ಲೈಟ್ಗಳು ಕೂಡ ಇರಬೇಕಾಗ್ತದೆ ಗ್ರಾಮಗಳ ಹತ್ರ, ಅದು ಕೂಡ ಇರೋದಿಲ್ಲ. ಮತ್ತು ಕೆಲವು ಟ್ರಕ್ ಡ್ರೈವರ್ಸು ಕೂಡ ಬೇಜವಾಬ್ದಾರಿಯ ಚಾಲನೆಯಿಂದ ಕೂಡ ಆಗ್ತದೆ, ಅದು ಕೂಡ ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಮೊದಲನೇದು, ನಾವು ಅತ್ಯಂತ ಜವಾಬ್ದಾರಿಯಿಂದ ವಾಹನವನ್ನ ಚಾಲನೆ ಮಾಡಬೇಕಾಗ್ತದೆ. ನಾವು ಒಂದು ವಾಹನದಲ್ಲಿ ಕೂತಾಗ ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಅಂತ ಯಾವಾಗ್ಲೂ ನಮ್ಮ ತಲೆಯಲ್ಲಿ ಇರ್ಬೇಕು. ನಮ್ಮ ತಾಯಿ ತಂದೆ ಎಷ್ಟು ಕಷ್ಟ ಬಿದ್ದಿದ್ದಾರಪ್ಪ, ನನ್ನನ್ನ ನಂಬ್ಕೊಂಡಿರ್ತಕ್ಕಂಥವ್ರ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ನನಗೇನಾದ್ರೂ ಅವ್ರ ಗತಿ ಏನು ಅನ್ನೋಂಥದ್ದು ಒಂದು ಕ್ಷಣ ನೀವು ಅರ್ಥ ಮಾಡ್ಕೊಂಡ್ರೆ ಯಾರು ಕೂಡ ಬಹಳ ಜೋರಾಗಿ ಹೋಗೋದು. ಈ ಯುವಕರು ಇದಾರ ಇಲ್ಲಿ ವೀಲಿ ಮಾಡ್ತಾರೆ, 2 ಚಕ್ರ ಇದ್ರೆ ಒಂದೇ ಚಕ್ರದಲ್ಲಿ ಹೋಗೋದು, 1 ಚಕ್ರ ಮೇಲೆ ಎತ್ತಿ ಬಿಡೋದು. ಅದು ಒಂದು ಕಾಂಪಿಟೇಷನ್. ಗೊತ್ತಾ ರೆಡ್ಡಿ ಅವರೇ ನಿಮಗೆ ಅದು ವೀಲಿ ಅಂತ? ಇವೆಲ್ಲ ಕೂಡ ಮಾಡಕ್ ಹೋಗಿ ಅವರೇ ಅಪಘಾತಕ್ಕೆ ತುತ್ತಾಗಿ ಇವತ್ತು ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಇದು ಆಗಬಾರ್ದು. ನಮ್ಮ ಭಾಗದಲ್ಲಿ ಇವತ್ತು ಬಾಗೇಪಲ್ಲಿ ಇಡೀ ಕ್ಷೇತ್ರದಲ್ಲಿ ಇರ್ಬೋದು, ನಮ್ಮ ಇಡೀ ಲೋಕಸಭಾ ವ್ಯಾಪ್ತಿಯಲ್ಲಿ ನಾನು ನಮ್ಮೆಲ್ಲ ಮುಖಂಡರುಗಳಿಗೆ ಹೇಳಿದೆ, ಈಗಾಗಲೇ ಕೆಲವರೆಲ್ಲ ಪ್ರಾರಂಭ ಮಾಡಿದ್ದಾರೆ. ಇದೇನು ಪಕ್ಷದ ಕಾರ್ಯಕ್ರಮ ಅಂತೇನಲ್ಲ, ಇದು ವೈಯಕ್ತಿಕವಾಗಿ ಒಂದು ಟ್ರಸ್ಟ್ ಮಾಡಿಕೊಂಡು ಇವತ್ತು ಇಂಥ ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳಿಗೆ ನಾವೆಲ್ಲ ಕೂಡ ಬಂದು ಬೆಂತಟ್ಟುವಂಥದ್ದು, ಪ್ರೋತ್ಸಾಹ ಮಾಡಬೇಕಾಗಿರುವಂಥದ್ದು